ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಈ ಸಮಯವನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು. ಮತ್ತು ತಂದೆ, ಆದಿಕಾಂಡದ ಕೆಲವು ವಿಷಯಗಳನ್ನು ಮಾತನಾಡುವಾಗ ಪರಿಶುದ್ಧಾತ್ಮನ ಸಹಾಯವನ್ನು ಒದಗಿಸಿಕೊಡಿರಿ. ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ವಿವೇಕವನ್ನು, ಹೇಳುವಂಥ ನನಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಿಮ್ಮ ವಚನದಲ್ಲಿ ನಡೆಸಿ ಬಲಪಡಿಸಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸುವಿನ ಒಂದರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೇಲೆ. ಎಲ್ಲ ದೇವಜನರಿಗೂ ಹೃದಯಪೂರ್ವಕವಂಥ ವಂದನೆಗಳು. ಈ ದಿನ ನಾವು ಅಬ್ರಹಾಮನ ಚರಿತ್ರೆಯನ್ನು ನೋಡಿಕೊಳ್ಳುವವರಾಗಿರೋಣ. ಪ್ರೇರೆ, ಆದಿಕಾಂಡ 25ನೇ ಅಧ್ಯಾಯ 12ನೇ ವಚನದಿಂದ ನೋಡುವಾಗ ಇಷ್ಮಾಯೇಲನ ವಂಶಸ್ಥರನ್ನು ಕುರಿತದ್ದು. ಅಬ್ರಹಾಮನಿಗೆ ಸಾರಳ ದಾಸಿಯಾದ ಐಗುಪ್ತಳಾದ ಹಾಗರಳಲ್ಲಿ ಹುಟ್ಟಿದ ಇಷ್ಮಾಯೇಲನ ವಂಶದ ಚರಿತ್ರೆ. ಇಷ್ಮಾಯೇಲನ ಮಕ್ಕಳಿಗೂ ಇವರಿಂದ ಹುಟ್ಟಿದ ಕುಲಗಳಿಗೂ ಇರುವ ಹೆಸರುಗಳು ಯಾವೆಂದರೆ, ಮೊದಲು ಹುಟ್ಟಿದವನು ನಾಬಾಯೋತ್, ಆಮೇಲೆ ಹುಟ್ಟಿದವನು ಕೇದರ್, ಅದ್ಮಾಯೇಲ್, ಮಿಬಾ, ಮಿಷ್ಮಾ, ಧೂಮ, ಮಸ್ಸಾ, ಹದದ್, ತೇಮ, ಯಟೂರ್, ನಶೀಶ್, ಕೆದ್ಮ ಎಂಬವರೇ. ಈ ಹೆಸರುಗಳು ಊರುಗಳಲ್ಲಿಯೂ ಪಾಳೆಯಗಳಲ್ಲಿಯೂ ವಾಸಿಸುವ ಇಷ್ಮಾಯೇಲನ ಸಂತಾನದವರಿಗೆ ಇರುವವು. ಪ್ರೇರೆ, ಆ ದಿನಮಾನಗಳಲ್ಲಿ ನೋಡುವಾಗ ಅಬ್ರಹಾಮನು ಸಾರಳ ಮಾತನ್ನು ಕೇಳಿ ಒಂದು ತಪ್ಪು ಮಾಡಿದ್ದಾರೆ ಅಂತಲೇ ನಾವು ಹೇಳ್ಬೋದು ಪ್ರೇರೆ. ಯಾಕಂದರೆ ದೇವರು 12ನೇ ವಚನದಲ್ಲಿ ನಿನ್ನ ಸಂತಾನವನ್ನು ಈ ಸಾಗರದ ಪಕ್ಕ ಮರಳಿರುತ್ತಲ್ಲ, ಅದಕ್ಕಿಂತ ಹೆಚ್ಚಾದಂಥ ಮಕ್ಕಳನ್ನು, ನಕ್ಷತ್ರಗಳಷ್ಟು ಮಕ್ಕಳನ್ನು, ಈ ಉಸುಬಿನಷ್ಟು ಮಕ್ಕಳನ್ನು, ಸಂತಾನವನ್ನು ನೀನು ಕೊಡುತ್ತೇನಂತ ಹೇಳಿದಾಗಿಯೂ ಪ್ರೇರೆ ನಮಗೆಲ್ಲ ಗೊತ್ತು ವಿಷಯ. ಆ ವಾಗ್ದಾನವನ್ನು ಕೊಟ್ಟಾಗಲೂ ಸಾರಳಾದಂಥ ಹೆಂಡತಿಯ ಮಾತನ್ನು ಕೇಳಿ ಕೆಲಸದವಳಾದಂಥ ಹಾಗರಳಲ್ಲಿ ಮದುವೆ ಆಗೋದನ್ನು ನೋಡ್ತೇವೆ ಪ್ರೇರೆ. ಓಕೆನಾ? ಅಂದರೆ ದೇವರು ಹೇಳಿದಾಗಲೂ ಕೆಲವೊಂದು ಸಮಯದಲ್ಲಿ ಅಬ್ರಹಾಮನು ಕೂಡ ಸ್ವಲ್ಪ ನಂಬಿಕೆಯಲ್ಲಿ ಬಿದ್ದು ಹೋಗುವುದನ್ನು ನಾವು ನೋಡ್ತೇವೆ ಪ್ರೇರೆ. ಅಂದರೆ ಹೆಂಡತಿಯ ಮಾತನ್ನು ಕೇಳಿ ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗುವಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲೂ ಕೂಡ ಬರಬಹುದು. ಏನ್ ಪ್ರೇರೆ, ಪುರುಷನಿಗೆ ಮತ್ತೊಂದು ಮದುವೆ ಆಗುವಂದ್ರೆ ಗಂಡಸರು ರೆಡಿ ಇರ್ತಾರೆ ಪ್ರೇರೆ. ಯಾಕಂದ್ರೆ ಹೇಳ್ದೆ ಕೇಳದೇನೆ 2 ಹೆಂಡ್ತಿರು 3 ಹೆಂಡ್ತಿರು 4 ಹೆಂಡ್ತಿರು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇರುವಾಗ ಇನ್ನು ಹೇಳಿದ್ರೆ ಬಿಡ್ತಾರ ಬೇರೆ. ನೋಡಿ, ಒಂದು ವಿಷಯದಲ್ಲಿ ಸ್ವಲ್ಪ ಸಲುಗೆ ಕೊಟ್ಟಿದ್ದಕ್ಕೆ ಅಬ್ರಹಾಮ್ ಅವರು ಯಾರನ್ನ, ಹಾಗರಳನ್ನು ಮದುವೆ ಆದರು. ಓಕೆನಾ? ಆಮೇಲೆ ಮತ್ತೊಂದು ಆದಿಕಾಂಡ 25ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಕೆಟೋರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಟೋಟಲ್ 3 ಜನ ಹೆಂಡತಿರಾದ. ಓಕೆನಾ? ದೇವ್ರು ಹೇಳಿದ್ರು, ನಿನ್ನ ಸಂತಾನವನ್ನು ಈ ಸಮುದ್ರದ ಉಸುಬಿನಷ್ಟು, ಆಕಾಶದ ನಕ್ಷತ್ರದಷ್ಟು ನಾನೇನು ಮಾಡ್ತೀನಿ, ಬೆಳೆಸ್ತೇನೆ. ನಾನು ನಿನಗೆ ಹೇಳೋದೇನೆಂದರೆ, ನಿನ್ನ ನಂಬಿಕೆಯಲ್ಲಿ ದೃಢವಾಗಿರು. ದೇವರು ಒಂದು ಕಡೆ ಎಚ್ಚರಿಸ್ತಾರೆ, ನನಗೆ ಸರಿಯಾಗಿ ನಡೆದುಕೋ ಅಬ್ರಹಾಮನೇ. ಒಂದ್ಸರಿ ಎಚ್ಚರಿಸ್ತಾರೆ ಪ್ರೇರೆ, ನೀನು ನನಗೆ ಸರಿಯಾಗಿ ನಡ್ಕೋ, ದಾರಿ ತಪ್ತಾ ಇದೆಯೇನು. ಈಗ ಸರಿಯಾಗಿ ನಡೀತಾರವ್ರಿಗೆ ಸರಿಯಾಗಿ ನಡಿ ಅಂತ ಹೇಳುವಂಥ ಅವಶ್ಯಕತೆ ಇರಲ್ಲ ಪ್ರೇರೆ. ಹೌದಂತೀರಾ ಅಲ್ವಂತೀರಾ? ಸರಿಯಾಗಿ ನಡೀದೇ ಇರೋರಿಗೆ ಹೇಳೋದಕ್ಕೆ ಸಾಧ್ಯತೆ ಇರುತ್ತೆ. ದೇವರು ನನಗೆ ನಡೆದುಕೊಂಡು ನೀನು ಸರಿಯಾಗಿ
ನಡೆದಕ್ಕೂ ಅಬ್ರಹಾಮನೇ ಅಂತ ಎಚ್ಚರಿಸ್ತಾರೆ. ಯಾಕೆ? ದೇವ್ರಿಗೆ ಇಷ್ಟ ಇರಲಿಲ್ವಾ? ಇಷ್ಟ ಇರಲಿಲ್ಲ ಪ್ರೇರೆ. ಯಾಕಂದರೆ ದೇವರು ಆದಿ ಸಂಭೂತನು ಪ್ರೇರೆ. ಪ್ರಾರಂಭದಲ್ಲೇ ಅಂತ್ಯವನ್ನು ತಿಳಿಸುವಂಥ ದೇವರಿಗೆ ಮೊದಲೇ ಗೊತ್ತಿತ್ತು ಈತನ ಮೂಲಕ ಏನಾದರೂ ಸಂತಾನಗಳು ಹುಟ್ಟಿದ್ರೆ ಪ್ರಪಂಚದಲ್ಲಿ ಪಾಪದ ಕಾರ್ಯಗಳು ಜಾಸ್ತಿ ನಡೆಯುವಂಥದ್ದಾಗಿರುತ್ತೆ. ಹೇಗೆ ಅಂತ ನೋಡುವಾಗ, ಒಂದು ಕಡೆ ನೋಡುವಾಗ ಹಾಗರಳಲ್ಲಿ ಕೆಲವು ಸಂತಾನಗಳು ಹುಟ್ಟು, ಓಕೆನಾ? ದೇವರು ಪ್ರೇರೆ ಯಾಕೆ ಬಿಡಲಿಲ್ಲ ಹೇಳಿ? ಆ ಒಂದು ಹಾಗರಳ ಮಗು ಇಸ್ಮಾಯಿಲನ್ನು ಬಾವಿಯ ಬಳಿಯಲ್ಲಿ ಅಳುತ್ತಿರುವಾಗ ಯಾಕೆ ಬಿಡಲಿಲ್ಲ ಗೊತ್ತಾ? ದೇವರು ಪ್ರೇರೆ ಎಷ್ಟು ಒಳ್ಳೆಯವರು, ಎಷ್ಟು ನೀತಿವಂತರು ಅಂದರೆ, ಆ ಹಾಗರಳದೇನಾದರೂ ತಪ್ಪಿತ್ತ ಪ್ರೇರೆ? ಅಬ್ರಹಾಮನಿಗೆ ಮದುವೆ ಆಗುವಂಥ ಪ್ರೇರೇಪಣೆ ಕೊಟ್ಟಿದ್ದು ಸಾರಳು, ಓಕೆನಾ? ಸಾರಳದು ತಪ್ಪಿದೆ, ಈ ಕಡೆ ಅಬ್ರಹಾಮನದು ತಪ್ಪಿದೆ. ಹಾಗರಳದೇನು ತಪ್ಪಿದೆ? ಈ ಸ್ತ್ರೀ ಗುಲಾಮ ತಂದಳಿದ್ದಾಳೆ, ಮದುವೆ ಆಗು ಅಂದರೆ ಆಗುವಂಥ ಸ್ಥಿತಿ. ಅರ್ಥ ಮಾಡ್ಕೊಳ್ಳೋಣ ನಾವು. ಇಂಥ ಪರಿಸ್ಥಿತಿಲಿದ್ದಾಗ ಆ ಸ್ತ್ರೀ ಏನು ಮಾಡೋದಕ್ಕಾಗುತ್ತೆ ಪ್ರೇರೆ? ಆತಳು ಒಪ್ಪಿಕೊಂಡು ತನ್ನನ್ನು ಒಪ್ಪಿಸಿಕೊಟ್ಟಾಗ ಆತನ ಮೂಲಕ ಒಂದು ಮಗು ಇಸ್ಮಾಯಿಲ್, ಓಕೆನಾ? ಇಸ್ಮಾಯಿಲ್ ಯಾರು? ಈ ದಿನ ಮುಸಲ್ಮಾನರು ಪ್ರೇರೆ. ಇಸ್ಮಾಯಿಲ್ನಿಂದ ಹುಟ್ಟಿದಂಥ ಜನಾಂಗ ಮುಸಲ್ಮಾನ್ ಸಹೋದರರು, ಓಕೆನಾ? ಅರ್ಥ ಮಾಡ್ಕೊಳ್ಳೋಣ. ಈಗ ಕಟೋರಳಿಂದ ಹುಟ್ಟಿದಂಥವ್ರ ಸಂತಾನದವ್ರು ಯಾರಂತ ಹೇಳ್ಬೋದು? ನಮ್ಮ ಹಿಂದೂ ಬಾಂಧವರು ಅಂದ್ಕೊಳ್ಳೋಣ, ಓಕೆನಾ? ಅಥವಾ ಅದಕ್ಕಿಂತ ಮುಂಚೆ ಬಹಳ ಜನಾಂಗದವರು ಇದ್ರು ಬೇರೆ, ಓಕೆನಾ? ಈ ಹಿಂದೂ ಮುಸ್ಲಿಮು ಇದೆಲ್ಲ ಅನ್ನೋದಕ್ಕಿಂತ ಮುಂಚೆ ಇದ್ದಂಥ ಸಂತಾನಗಳು ಬಹಳ ದೊಡ್ಡದಿತ್ತು ಬೇರೆ ಆಗಿನ ಕಾಲದಲ್ಲಿ. ಇಸ್ಮಾಯಿಲಿಂದ ಹುಟ್ಟಿದಂಥ ಜನಾಂಗ. ಮತ್ತು ಕೆಟೋರಳಲ್ಲಿ ನೋಡುವಾಗ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಜಿಮ್ರನ್, ಯೊಕ್ಷನ್, ಮೆದನ್, ಮಿದ್ಯೋನ್, ಇಷ್ಬಾಕ್, ಶೂಹ ಇವರನ್ನು ಹೆತ್ತಳು. ನೋಡಿ, ಇಷ್ಟು ಜನ. ಆಮೇಲೆ ಯಕ್ಷನನ್ನು, ಶೇಬಾ, ದದನ್ ಎಂಬಿವರನ್ನು ಪಡೆದನು. ಅಶೂರ್ಯರು, ಲೆಟೋಷ್ಯರು, ಲೆಮೂವಿಯರು ದೆದಾನಿನಿಂದ ಹುಟ್ಟಿದವರು. ಗೆಫರ್, ಹನೋಕ್, ಅಬಿದ, ಎಬ್ದಲಕ್ ಎಂಬಿವರು ಮಿದ್ಯೋನನಿಂದ ಹುಟ್ಟಿದವರು. ಇವರೆಲ್ಲರೂ ಕೆಟೋರಳ ಸಂತತಿಯವರು. ಅಬ್ರಹಾಮನನ್ನು ತನಗಿದ್ದ ಆಸ್ತಿಯನ್ನೆಲ್ಲ ಈಸಾಕನಿಗೆ ಕೊಟ್ಟನು. ತನ್ನ ಉಪಪತ್ನಿಯರ ಮಕ್ಕಳಿಗೆ ಕೆಲವು ಸೊತ್ತುಗಳನ್ನು ದಾನ ಮಾಡಿ, ಓಕೆ, ನಾವು ನೋಡಿದ್ದೇವೆ ತಂದೆಯ ಆಸ್ತಿ ಮಕ್ಕಳಿಗೆ ದಾನ ಮಾಡ್ತಾ ಇದ್ದಾನೆ ಅಬ್ರಹಾಮ, ಓಕೆನಾ? ಈ ಜನಾಂಗದವರು ಏನಾಗಿದ್ದಾರೆ ಅಂದರೆ, ಇವಾಗ ಮುಸಲ್ಮಾನ್ ಸಹೋದರರು ಏನಾಗಿದ್ದಾರೆ ಅಂದರೆ ಕ್ರೈಸ್ತರಿಗೆ ವಿರೋಧ ಬಗೆಯುವವರಾಗಿದ್ದಾರೆ. ಕ್ರೈಸ್ತರಿಗೆ ವಿರೋಧವಾಗಿ ಅನೇಕ ಒಳಸಂಚು ಮಾಡುವಂಥದ್ದು. ನೋಡಿ ಪ್ರಿಯರೇ, ದೇವರು ಹೇಳಿದಾಗಲೂ ನಾವು ಅನೇಕ ಸಾರಿ ಆ ಮಾತನ್ನು ಅಲ್ಲಗಳೆದು ನಾವು ಮುಂದೆ ಹೋಗುವಾಗ ದೊಡ್ಡ ಅನಾಹುತಗಳಾಗುತ್ತೆ ಪ್ರಿಯರೇ ನಮ್ಮ ಜೀವಿತದಲ್ಲಿ. ಯಾಕಂದರೆ ದೇವರು ಯಾಕೆ ಮಾತು ಕೊಟ್ಟಿದ್ರು? ದೇವ್ರು ಯಾಕೆ ಮಾತು ಕೊಟ್ಟಿದ್ರು? ನನ್ನ ಮಗನು ದಾರಿ ತಪ್ಪಿ ಹೋಗಬಾರದು. ಒಂದು ವೇಳೆ ದಾರಿ ತಪ್ಪಿ ಹೋದರೆ ಆತನಿಂದ ಬರುವಂಥ ಸಂತಾನವನ್ನು ನಾನು ಜಗಳಾಡಿ ಕಿತ್ತಾಡಿ ಸಾಯೋದನ್ನು ನೋಡಬೇಕಾಗುತ್ತೆ. ಈ ಸಂತಾನದಿಂದ ಪ್ರೇರೆ ಇದೆಲ್ಲ ಬಂದಿದ್ದಲ್ಲ. ನಾವೆಲ್ಲ ಭೂಮಿ ಮೇಲೆ ಇರುವಂಥವ್ರು ಯಾರ ಸಂತಾನ? ನಾವು ಭೂಮಿ ಮೇಲೆ ಇದ್ದೇವೆ ಪ್ರೇರೆ. ಯಾರ ಸಂತಾನ? ಅಬ್ರಹಾಮನ ಸಂತಾನ ಪ್ರೇರೆ, ಅಲ್ವಾ? ಅನೇಕ ಜನಾಂಗದ ಮಧ್ಯದಲ್ಲಿ ಯುದ್ಧ ನಡೆಯುವುದನ್ನು ನಾವು ನೋಡಿದ್ದೇವೆ ಪ್ರೇರೆ. ಅನೇಕ ಜನಾಂಗದ ಮಧ್ಯದಲ್ಲಿ ಯುದ್ಧ ನಡೆಯುವುದನ್ನು ನೋಡಿದ್ದೇವೆ ಪ್ರೇರೆ. ನೋಡುವಾಗ ರಷ್ಯಾ ಆಗಿರ್ಬೋದು, ಉಕ್ರೇನ್ ಆಗಿರ್ಬೋದು, ಅಥವಾ ಗಾಜಾ ಮಧ್ಯದಲ್ಲೇ ಆಗಿರ್ಬೋದು, ಅಲ್ವಾ? ಅಥವಾ ಮುಸಲ್ಮಾನ್ ಸಹೋದರರ ಮಧ್ಯದಲ್ಲಿ ಆಗಿರ್ಬೋದು, ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು. ಈಗ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾಗಿದೆ? ಗಲಾಟೆಗಳಾಗಿದೆ ಪ್ರೇಮ. ಸಾರಳ ಸಂತತಿಯಿಂದ ಬಂದಂಥ ಇಸಾಕನ ಸಂತಾನದವರೇ ಆಗಿದ್ರೆ ಈ ಜಗಳಗಳು, ಈ ಕಾದಾಟಗಳು ಇರ್ತಾ ಇಲ್ಲ ಅಂತ ಗೊತ್ತೀನಿ ಪ್ರಿಯ, ಅಲ್ವಾ? ಅಂದರೆ ಮನೇಲಿ ಇರುವವರೇ ನಮ್ಮನ್ನು ತಪ್ಪಿನ ದಾರಿಯಲ್ಲಿ ನಡೆಸುವಂಥ ಪರಿಸ್ಥಿತಿಗಳಿರುತ್ತೆ. ಆಲೋಚನೆ ಮಾಡೋಣ. ಮನೇಲಿ ಇರುವಂಥವರೇ ತಪ್ಪಿನ ಮಾರ್ಗದಲ್ಲಿ ನಡೆಸುವಂಥ ಪರಿಸ್ಥಿತಿ ಇದೆ ಪ್ರೇರೆ. ಅರ್ಥ ಮಾಡ್ಕೊಳ್ಳೋಣ.
ಹೇಗೆ ಹೇಳ್ತೀರಾ ಬ್ರದರ್, ಹೇಗೆ ನಿಮ್ಗೆ ಗೊತ್ತು ಅಂತ ಅಂದರೆ, ಒಂದು ಕುಟುಂಬ ತನ್ನ ಮಕ್ಕಳಿಗೆ ದೇವರ ಸಾನ್ನಿಧ್ಯದಲ್ಲಿ ಬಿಡಬೇಕಂತ ತೀರ್ಮಾನಿಸಿದ್ರು. 2 ಮಕ್ಕಳಿದ್ರು. ಆ ಮಕ್ಕಳಿಗೆ ದೇವರ ಸೇವೆಯಲ್ಲಿ ನಾವು ನಡೆಸಬೇಕು ಅಂತ ಬೈಬಲ್ ಸ್ಟಡಿಗೆ ಬಿಟ್ಟಿದ್ರು ಪ್ರಿಯರೇ. ಸುಮಾರು 6 ತಿಂಗಳು ಸುಮ್ಮನಿದ್ರು ಪ್ರಿಯರೇ. ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೇವೆ, ದೇವ್ರಿಗೆ ನಡೆಸಬೇಕು ಅಂತ ಧೈರ್ಯದಿಂದ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ರು ಇವರು. ತಾಯಿ ಮಗಳು ಅಂದರೆ ಅಜ್ಜಿ ಮಗಳು ತೀರ್ಮಾನ ಮಾಡಿ ಮೊಮ್ಮಕ್ಕಳಿಗೆ ತೀರ್ಮಾನ ಮಾಡಿ ಬಿಟ್ಟಿದ್ರು. ಸ್ವಲ್ಪ ದಿನದ ನಂತರ ಆಸೆ ಜಾಸ್ತಿ ಆಯಿತು, ವಿಡಿಯೋ ಕಾಲಿಂಗಲ್ಲಿ ಮಾತಾಡೋದು ಜಾಸ್ತಿ ಆಯಿತು. ನಾವು ಮೊದಲೇ ಹೇಳಿದ್ದು, ನೀವು ಮಾತಾಡ್ಬೇಕಾದ್ರೆ ಅಪರೂಪಕ್ಕೆ ಮಾತಾಡಿ, ಹೆಚ್ಚಾಗಿ ಮಾತಾಡಿದ್ರೆ